ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅಧ್ಯಕ್ಷರ ಹೆಸರು ಅಣ್ಣ, ಏನಕ್ಕಾಗಿ ಬಾಗ್ಲಾಕಿರೋದು? ಹಾಂ, ಎಷ್ಟು ದಿನದಿಂದ ಬಂದಿಲ್ಲ ಪಿ ಡಿ ಒ? ಯಾವ ಫಾಲೋಅಪ್ ಆಗಿಲ್ಲ. ಆಮೇಲೆ ಇನ್ನೊಬ್ಬರು ಯಾವುದೋ ಕಾಮಗಾರಿ ನಡೀತಾ ಇಲ್ಲ. ಖಂಡಿತವಾಗಿ 3 ತಿಂಗಳ ಕಾಮಗಾರಿ ಯಾವುದೇ ಕಾಮಗಾರಿ ಯಾವುದು ಸಮೇತ ಆಗಿಲ್ಲ. ಈಗ ನಾವು ಇಒ ಸಾಹೇಬರು ಕೇಳ್ಕೊಂಡಾಗ ಅವರು ದಿನಕ್ಕೆ ತಳ್ತಾ ಇದ್ದಾರೆ. ಯಾವುದೋ ಒಂದು ಪಿ ಡಿ ಒ ಸಮೇತ ಇಲ್ಲಿ ಹಾಕಿಲ್ಲ. ಪಿ ಡಿ ಒ ಇಲ್ಲದೆ ಯಾವ ಕಾರ್ಯ ಸಾಧ್ಯ ಇಲ್ಲ. 10 ಸಲ ಡಿ ಎಸ್ ಎಂ ಸಾಹೇಬ್ರನ್ನ ಕೇಳಿ ಬಂದಿಲ್ಲ. ಎಲ್ಲ ಆಫೀಸ್ಗಳು ತಿರುಗಿದ್ದಾಯ್ತು, ಇಲ್ಲ. ಹಾಗಾಗಿ ಮತ್ತು ನಾವೆಲ್ಲ ಸಾರ್ವಜನಿಕರ ಪರವಾಗಿ, ಕಾಮಗಾರಿಗಳ ಪರವಾಗಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲಮ ಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಅಧುನಾಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯರಾದ ಶ್ರೀ ಶ್ರೀ ಸಾವಧೇಂದ್ರ ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಅವರ ಆದೇಶಾನುಸಾರ ಇವತ್ತು ಹೊಸ ವರ್ಷ ವ್ಯಾವಹಾರಿಕವಾಗಿ ನಮಗೆ ಹೊಸ ವರ್ಷ ಅಲ್ಲವೇ ಅಲ್ಲ, ನಮಗೆ ಯುಗಾದಿನೇ ಹೊಸ ವರ್ಷ. ವ್ಯಾವಹಾರಿಕವಾಗಿ ಹೊಸ ವರ್ಷ ಇರೋದರಿಂದ ಕ್ಯಾಲೆಂಡರ್ ಬದಲಾವಣೆ ಮಾತ್ರ. ಜನಗಳಿಗೆ ನಮ್ಮ ರಾಯರ ಪೂಜೆಯಿಂದ ಧನುರ್ಮಾಸದಲ್ಲಿ ಗುರುವಾರ ವಿಶೇಷ ನಕ್ಷತ್ರ ಚೆನ್ನಾಗಿದೆ ಇವತ್ತು. ಹಾಗಾಗಿ ವಿಶೇಷ ಸತ್ಯನಾರಾಯಣ ಪೂಜೆ ಹಾಗೂ ಪಾಂಡವರ ಪೂಜಿತ ಇಲ್ಲಿ ಚಿತ್ರದುರ್ಗದಲ್ಲಿ ಪಾಂಡವರ ಪೂಜಿತ ಪ್ರಾಣದೇವರು ಬಹಳ ವಿಶೇಷ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಸ್ವತಃ ತಾವೇ ಕೈಯಿಂದ ಮಾಡಿರ್ತಕ್ಕಂಥ ಒಂದು ವೃಂದಾವನ ಇದೆ. ಇದು 2ನೇ ಮಂತ್ರಾಲಯಕ್ಕೆ ಹೋದರೆ ಎಷ್ಟು ಪುಣ್ಯನೋ ಇಲ್ಲಿ ಅಷ್ಟೇ ಪುಣ್ಯ. ಹಾಗಾಗಿ ವಿಶೇಷವಾಗಿ ಇವತ್ತು ಬೆಣ್ಣೆ ಅಲಂಕಾರ ಮತ್ತು ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಬೆಳಿಗ್ಗೆ 4 ಗಂಟೆಯಿಂದ ಸಾಗರೋಪಾದಿಯಲ್ಲಿ ಜನಗಳು ಬರ್ತಾ ಇದ್ದಾರೆ. ಒಂದು ರೀತಿ ಸಂತೋಷ, ಒಂದು ರೀತಿ ನಮಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾವ ಜನರಿಗೂ ಯಾವುದೋ ತೊಂದರೆ ಆಗಿಲ್ಲ. ಭಾಳ ಸಂತೋಷದಿಂದ ದರ್ಶನ ಮಾಡಿ ತೆರಳ್ತಾ ಇದ್ದಾರೆ. ಇದು ನಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಇದಾಗ್ತಾ ಇದೆ. ನಿಮ್ಮ ಹೆಸರು? ಪ್ರಾಣೇಶಾಚಾರ್ಯ ಕೊಪ್ಪರ ಅಂತ ಹೇಳಿ, ಪ್ರಾಣೇಶಾಚಾರ್ಯ ಕೊಪ್ಪರ ವ್ಯವಸ್ಥಾಪಕರು ಶ್ರೀಮಠ. ಹಾಗೆ ಇಲ್ಲಿ ನೀರಿನ ವೆಂಕಣ್ಣ ಅಂತೇಳಿ ಜಾಗ ಇದೆ. ಚಿತ್ರದುರ್ಗದವರೇ ಭಾಳ ಪರಮ ಪುರುಷರು ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಮೋಕ್ಷ ಕೊಟ್ಟು ಜಾಗ, ಅದನ್ನು ದರ್ಶನ ಮಾಡಿಕೊಂಡು ತೆರಳ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಹೀಗೆ ಪ್ರತಿ ಗುರುವಾರ ನಮಗೆ ಆರಾಧನೆ ಆದಂಗೆ ಆಗ್ತಾ ಇದೆ. ಹಾಗಾಗಿ ಜನರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಸುಬುಧೇಂದ್ರ ತೀರ್ಥ ಗುರುಗಳ ದ್ವಾರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೌನ ಪ್ರತಿಭಟನೆ. ಇನ್ನೂ ಲೇಟ್ ಇನ್ನೊಂದು ಬರೋದು ಬರ್ತಾನೆ. ಇನ್ನೊಂದು 10 ಸಾವಿರ ಹಿಂದೆ ಕಾನ್ಸೆಪ್ಟ್ ಬೇರೆ, ಅವ್ರದ್ದೇ ಬೇರೆ. ಯಾವ ಮಲೆ ಇದು? ಮೈಸೂರು
ಆಗಿದ್ದೀವಿ ಕಣ, ಇಲ್ಲೇ ಎಂಟ್ರೆನ್ಸಿಗೆ ಒಂದು 2 minutes ಅಷ್ಟೇ ಈಗ. ಚಂದ್ರ ಈ ಕಡೆ ಬರ. ಓಯ್ ಚಂದ್ರ ಈ ಕಡೆ ಬರ. ಮುಗಿಸ್ಕೊಂಡು ಈಗ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ರು, ಅದಕ್ಕೆ ಈ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಮುನ್ಸಿಪಾಲಿಟಿ ಓಂ ಶಕ್ತಿ ಟೀಮಿಂದ ಬಂದಿದ್ದೀವಿ. ಇಲ್ಲಿ ಎಲ್ಲ ನೋಡಬೇಕು ಅಂತ ಅನ್ಕೊಂಡಿದ್ದೀವಿ. ನೋಡ್ಕೊಂಡು ಮುಂದೆ ನೋಡ್ಬಿಟ್ಟು ಹೇಳ್ತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.